ಹಾಯ್ ಗೈಸ್, ನಾನು ಸ್ವೀಟ್ ಗೆಣಸಿಂದು ಫ್ರೈ ಮಾಡಿ ತೋರಿಸ್ತೀನಿ. ಅದಕ್ಕೆ ಸ್ವೀಟ್ ಗೆಣಸು ತೊಗೊಂಡಿದ್ದೀನಿ ನಾನು ಒಂದು ಅರ್ಧ. ಇದನ್ನು ಕಟ್ ಮಾಡಿ ನೀರಲ್ಲಿ ಹಾಕಬೇಕು ರೌಂಡಾಗಿ. ಇದಕ್ಕೆ ನೀರು ತೊಗೊಂಡಿದ್ದೀನಿ ನಾನು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಚೆನ್ನಾಗಿ ಒಂದು 2 ಸಲ ತೊಳ್ಕೊಬೇಕು. ಇವನ್ನ ಕಟ್ ಮಾಡಿ ಹಾಕಿ ಈ ರೀತಿ ರೌಂಡ್ ಕಟ್ ಮಾಡ್ಕೋಬೇಕು ಫಸ್ಟು. ಇವಾಗ ಈ ರೀತಿ ರೌಂಡ್ ಕಟ್ ಮಾಡ್ಕೊಂಡದ್ದಾಗಿದೆ. ಇದಕ್ಕೆ ಒಂದು 2 ಸಲ ತೊಳ್ಕೊಬೇಕು ಇವನ್ನ. ಇವಾಗ ಒಂದು 2 ಸಲ ತೊಳೆದದ್ದಾಗಿದೆ. ಇದಕ್ಕೆ ಮಸಾಲೆ ಹಚ್ಚೋಣ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ, ಉಪ್ಪು ರುಚಿ ತಕ್ಕಷ್ಟು, ಖಾರ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೀನಿ, ಚಾಟ್ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೋಬೇಕು, 1 ಟೇಬಲ್ ಸ್ಪೂನ್ ಅಷ್ಟು. ಆಯಿಲ್ ಹಾಕಿದ ಮೇಲೆ ಇದನ್ನ ಕಲಿಸ್ಬೇಕು. ಈ ರೀತಿ ಕೈಲೇ ಕಲಸಿದ್ರೆ ಎಲ್ಲದಕ್ಕೂ ಹತ್ತುತ್ತೆ. ಇವಾಗ ಚೆನ್ನಾಗಿ ಕಲಸಿದ್ದಾಗಿದೆ. ಒಂದು 10 ನಿಮಿಷ ಮ್ಯಾರಿನೇಟ್ ಆಗಕ್ಕೆ ಬಿಡೋಣ ಇದನ್ನ. ಇವಾಗ ಮ್ಯಾರಿನೇಟ್ ಆಗಿದೆ. ಅದಕ್ಕೆ ನಾನು ಹಂಚಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ನೀವು ಡೀಪ್ ಫ್ರೈ ಮಾಡಂಗಿದ್ರೆ ಇದನ್ನ ಕಲಿಸ್ಕೊಂಡು ಅದನ್ನ ಅದ್ದಿ ಎಣ್ಣೆಲಿ ಕರೀರಿ. ನಾನು ಡೀಪ್ ಫ್ರೈ ಮಾಡ್ತಾ ಇಲ್ಲ. ನಾನು ಬೈಂಡಿಂಗ್ಗೋಸ್ಕರ ಕಾರ್ನ್ಫ್ಲವರ್ ಹಿಟ್ಟು ತೊಗೊಂಡಿದ್ದೀನಿ. ಇವು ಮ್ಯಾರಿನೇಟ್ ಮಾಡಕ್ಕೆ ಇಟ್ಟಿದ್ದನ್ನ ಗೆಣಸನ್ನ ಈ ರೀತಿ ಅದ್ಕೋಬೇಕು. ಹಂಚಿಗೆ ಫಸ್ಟ್ ಆಯಿಲ್ ಹಾಕೋಬೇಕು. ನಿಮ್ಗೆ ಎಷ್ಟು ಬೇಕಾದ್ರೆ ಹಾಕೊಳ್ಳಿ. ನಾವೊಂದು 3 ಸ್ಪೂನ್ ಹಾಕೊಂಡಿದ್ದೀನಿ. ಇವಾಗ ಈ ಹಿಟ್ಟಲ್ಲಿ ಅದ್ದಿದ್ದನ್ನ ಗೆಣಸನ್ನ ಈ ರೀತಿ ಹಾಕೋಬೇಕು. ನಿಧಾನ ಉರಿಯಲ್ಲಿ ಬೇಯಿಸ್ಬೇಕು ಇವನ್ನ. ಹಾಕಿದ್ದಾಗಿದೆ. ಇದಕ್ಕೆ ಒಂದು ಮುಚ್ಚೋಣ. ನಿಧಾನ ಉರಿಯಲ್ಲಿ ಬೇಯಲದು. ಇವಾಗ ಮುಚ್ಚಳ ತೆಗೆದು ತಿರುಗಿ ಹಾಕೋಣ. ಉಲ್ಟಾ ಮಾಡ್ಬೇಕು. ಇವಾಗ ಗೋಲ್ಡನ್ ಬ್ರೌನ್ ಬಂದಿದೆ. ಈ ರೀತಿ ಚುಚ್ಚಿ ನೋಡಿ, ಕಟ್ ಆಗಿದ್ರೆ ಬೆಂದಿರುತ್ತದೆ. ಇವಾಗ ಇದು ಆಗಿದೆ.